ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ನದಿ ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿವೆ. ಬೆಣ್ಣೆತೋರ ಜಲಾಶಯ ಭರ್ತಿಯಾದ ಹಿನ್ನೆಲೆ ಅಪಾರ ನೀರು ಬಿಡುಗಡೆ ಮಾಡಲಾಗಿದ್ದು ಹೆಬ್ಬಾಳ ಗ್ರಾಮಸ್ಥರಿಗೆ ಪ್ರವಾಹದ ಭೀತಿ ಶುರುವಾಗಿದೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಹೋಟೆಲ್ ಒಂದರವರೆಗೂ ನೀರು ಬಂದಿದ್ದು ಗ್ರಾಮಸ್ಥರಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ಬೆಣ್ಣೆತೋರ ಜಲಾಶಯದ ಜಲ ಅನ್ನದಾತರ ಅಪಾರ ಬೆಳೆ ನುಂಗಿ ಹಾಕಿದೆ. ಜಲಾಶಯದಿಂದ ಅಪಾರ ನೀರು ಬಿಡುಗಡೆ ಮಾಡಿರುವ ಹಿನ್ನೆಲೆ ಹೆಬ್ಬಾಳ ಗ್ರಾಮದ ನೂರಾರು ರೈತರು ಸಾವಿರಾರು ಎಕರೆ ಪ್ರದೇಶದ ಮುಂಗಾರು ಬೆಳೆ ಮುಳುಗಡೆಯಾಗಿದೆ. ರೈತರ ಆದಾಯದ ಮುಂಗಾರು ಬೆಳೆಗಳಾದಂಥ ಉದ್ದು, ಹೆಸರು, ಸೋಯಾ, ತೊಗರಿ ಸೇರಿ ಇತರೆ ಬೆಳೆ ಜಲಪಾಲಾಗಿವೆ. ಎಕರೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿರುವಂತಹ ರೈತರು ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಬಹುತೇಕ ಕಟಾವಿಗೆ ಬಂದಿದ್ದ ಆದಾಯದ ಬೆಳೆ ಕಳೆದುಕೊಂಡು ಹೆಬ್ಬಾಳ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಬೆಳೆ ಹಾನಿ ಪರಿಹಾರಕ್ಕಾಗಿ ಅಂಗುಲಾಚುತ್ತಿದ್ದಾರೆ. ಇನ್ನು ಪ್ರತಿ ಮಳೆಗಾಲದಲ್ಲಿ ಬೆಣ್ಣೆತೋರ ಜಲಾಶಯ ರೈತರ ಬೆಳೆ ನುಂಗಿ ಹಾಕುತ್ತಲೇ ಇದೆ. ಹೆಬ್ಬಾಳ ರೈತರಿಗೆ ಬೆಣ್ಣೆತೋರ ಜಲ ಕಂಟಕವಾಗಿ ಪರಿಣಮಿಸಿದೆ. ತೊಗರಿ ಹೋಗ್ಯದ ಅಲ್ಲೇ ಮಗ ನಾವೇ ಬಂದು ಬರ್ತೀವಿ ಅದಕ್ಕೆ ಫೋಟೋ ತೆಗೆದಿ ಟಿವಿ ಬಿಡ್ತಾರಂತೇವ ಸೈದಿ